ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಏಂಜಲ್ ಗೈಡೆನ್ಸ್ ನಿಮಗೆ ಏನು ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ನೀವು ನಿಮ್ಮ ಮನಸ್ಸಲ್ಲಿ ಒಂದು ಕ್ವೆಶನ್ನ ಕೇಳಿ, ಅದು ಕರಿಯರ್ ಆಗಿರ್ಬೋದು, ಅಥವಾ ಲವ್ ಲೈಫ್ ಆಗಿರ್ಬೋದು, ಅಥವಾ ಹೆಲ್ತ್ ಆಗಿರ್ಬೋದು, ಅಥವಾ ಏನಾದರೂ ಪರ್ಸನಲ್ ಮ್ಯಾಟರ್ ಇದ್ದರೆ ಅದು ಆಗಿರ್ಬೋದು. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್ ನನ್ನ ವ್ಯೂವರ್ಸ್ಗೆ ಏನು ಏಂಜಲ್ ಗೈಡೆನ್ಸ್ ಕೊಡ್ತಾ ಇದ್ದೀರಾ ಅಂತ ತಿಳಿಸಿ. ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮಗೆ ರೆಸನೇಟ್ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಟೇಕ್ ವಾಟ್ ರೆಸನೇಟ್ಸ್. ನಿಮ್ಮ ಮನಸ್ಸಲ್ಲಿ ಒಂದು ಕ್ವೆಶನ್ ಕೇಳ್ಕೊಳ್ಳಿ. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್ ಪ್ಲೀಸ್ ಗೈಡ್. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್ ಪ್ಲೀಸ್ ಗೈಡ್. ಎಸ್, ಇಟ್ಸ್ ಎ ಎಸ್. ನೀವೇನಾದರೂ ಕ್ವೆಶನ್ ಕೇಳಿ ಇದನ್ನು ಮಾಡಲಾ ಅಂತ ಏನಾದರೂ ಮನಸ್ಸಲ್ಲಿ ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್ಗೆ ಅಥವಾ ನಿಮ್ಮ ಇಷ್ಟ ದೇವರಿಗೆ ಏನಾದರೂ ಕೇಳಿದರೆ ಅವರು ಹಾಂ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಪೀಸ್ಫುಲ್ ರೆಸಲ್ಯೂಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದು ರಿಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳ್ತಾ ಇದ್ದಾರೆ. ನೀವು ಸ್ಪಷ್ಟವಾಗಿ ಮಾತಾಡಿದ್ರೆ ನಿಮ್ಮ ಪ್ರಾಬ್ಲಮ್ಸ್ಗೆ ಅದರಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್ ನಿಮಗೆ ಎಸ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಏನಾದರೂ ಅದು ಆಗಬೇಕು, ಅಥವಾ ನಿಮ್ಮ ಏನಾದರೂ ಕೆಲಸ ಏನಾದರೂ ಇತ್ತು, ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದು ಆಗೇ ಆಗುತ್ತೆ ಅಂತ ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ಇದೇ ಥರದ ರೀಡಿಂಗ್ ಬೇಕಿದ್ದರೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಓಂ ಸಾಯಿರಾಮ್.